ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ಇವತ್ತು ನನ್ನ ಡೇ ಹೇಗಿತ್ತು ಏನು ಅಂತೆಲ್ಲ ನಿಮ್ಗೆ ಇವತ್ತಿನ ವ್ಲಾಗಲ್ಲಿ ತಿಳಿಸ್ತೀನಿ. ಮಾರ್ನಿಂಗ್ ಎದ್ದೊಳ್ತಾನೆ ಫುಲ್ಲು ಟೆನ್ಷನಿಂದ ಇದ್ದೆ, ನೈಟೆಲ್ಲ ನಿದ್ದೆ ಮಾಡಿಲ್ಲ. ಏನು ಮಾಡೋದು ಅಂತ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಮೊದಲನೇವರೆಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ನ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಆ್ಯಂಡ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು. 6 o'clock ಕರೆಕ್ಟಾಗಿ ಪೂಜೆ ಎಲ್ಲ ಮಾಡಿ ಲಲಿತಾ ಸಹಸ್ರನಾಮ ಎಲ್ಲ ಕೇಳಿ ಸ್ವಲ್ಪ ಹೊತ್ತು ಕೂತಿದ್ದೆ. ಹಾಗೆಯೇ ವ್ಲಾಗ್ ಮಾಡೋಣ, ತುಂಬ ದಿವಸ ಆಯಿತು ವ್ಲಾಗ್ ಕಂಟಿನ್ಯೂ ಮಾಡಬೇಕು, ಇನ್ಮೇಲೆ ಕಷ್ಟಪಟ್ಟು ದುಡಿಬೇಕು, ಸೋಂಬೇರಿ ಆಗಬಾರ್ದು ಅಂತ ಅಂದ್ಕೊಂಡು ಇವತ್ತು ವ್ಲಾಗ್ನ ಸಾಯಂಕಾಲ ಶುರು ಮಾಡಿದ್ದೀನಿ. ಇವತ್ತು ಆ್ಯಕ್ಚುಲಿ ಏನಪ್ಪ ಅಂದರೆ ಆಫೀಸ್ಗೆ ಹೋಗಬೇಕಾಗಿತ್ತು. ಬೆಳಗ್ಗೆ ಎದ್ದೊಳ್ತಾನೆ ಅಂದರೆ ನಂಗೆ ನೈಟೆಲ್ಲ ನಿದ್ದೆ ಮಾಡಿಲ್ಲ. ಒಂದು 4 o'clock ಹಂಗೆ ನಿದ್ದೆ ಬಂತು, 7 o'clock ಇದ್ದೆ. ಸೊ ಆಫೀಸ್ಗೆ ಹೋಗೋಕೆ ಮೂಡಿಲ್ಲ. ಏನು ಮಾಡೋದು ಅಂತ ಅಂದ್ಕೊಂಡೇ ನಮ್ಮ ಸರ್ಗೆ ಸುಳ್ಳು ಹೇಳ್ಬಿಟ್ಟು ಲೀವ್ ಹಾಕಿದೆ. ಇವತ್ತು ನನ್ನ ಸ್ಟೊಮಕ್ ಅಪ್ಸೆಟ್ ಆಗಿದೆ, ಬರೋಕ್ಕಾಗಲ್ಲ ಅಂದ್ಬಿಟ್ಟು ಮೆಸೇಜ್ ಹಾಕಿ ಲೀವೆಲ್ಲ ಆಯಿತು. ಅದಾದಮೇಲೆ ಎದುವಿನ ರೆಡಿ ಮಾಡಿ ನಾನೇ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬಂದೆ. ಬೆಳಗ್ಗೆಯಿಂದ 4 ಗಂಟೆವರೆಗೂ ಏನೂ ಮಾಡಿಲ್ಲ, ಅದೇ ಸೋಫಾ ಮೇಲೆ ಕೂತ್ಕೊಂಡಿದ್ದೀನಿ, ಊಟನೂ ಮಾಡಿಲ್ಲ. ಏನು ಮಾಡೋದು ಅದೇ ಟೆನ್ಷನ್ ಆಗಿಬಿಟ್ಟಿತ್ತು. ಏನಪ್ಪ ಅಂತ ಅಂದರೆ ನಾವೇನು ಅಂದರೆ ಪ್ಲ್ಯಾನ್ ಮಾಡಿರಲ್ಲ, ಆ ಟೈಮ್ಗೆ ಏನಾನ ಒಂದು ಬಂದಾಗ ಅದಕ್ಕೆ ಹೆಂಗಪ್ಪ ಅಡ್ಜಸ್ಟ್ ಮಾಡೋದು ಅಂತ ಬರುತ್ತೆ ನೋಡಿ. ಈ ಫಾರ್ ಎಕ್ಸಾಂಪಲ್ ಒಂದು ಪ್ರಾಪರ್ಟಿ ಸಡನ್ನಾಗಿ ಸೇಲ್ಗಿದೆ ಅಂತ ಗೊತ್ತಾಯಿತು, ಅದು ಮಾರ್ಕೆಟ್ ರೇಟ್ ಏನಿದೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಮೌಂಟಲ್ಲಿ ಸಿಗ್ತಾ ಇದೆ ಅಂತ ನಮ್ಮ ಡ್ಯಾಡಿ ತೊಗೋಬೇಡಿ ಅಂತ ಅಂದರು. ಸರಿ ಟ್ರೈ ಮಾಡೋಣ ಅಂತ ನೋಡಿದ್ರೆ ಅದು ಮಾತುಕತೆ ಆಯಿತು. ವಿತಿನ್ 1 ವೀಕಲ್ಲಿ ಎಷ್ಟು ಪ್ರೊಸೀಜರ್ ಆಗೋಯ್ತು ಗೊತ್ತಾ. ನಾವು ಫಸ್ಟ್ ಸೈಟ್ ತೊಗೊಳ್ಬೇಕಾದ್ರೆ ಹೆಂಗೆ ಟಕ್ ಅಂತ ಆಗೋಯ್ತು, ಈ ಸಲಿನೂ ಅಷ್ಟೇ ಟಕ್ ಅಂತ 1 ವೀಕಲ್ಲಿ ಡಾಕ್ಯುಮೆಂಟೇಷನ್, ವೆರಿಫಿಕೇಷನ್, ಲಾಯರ್ದು ಎಲ್ಲ ಆಗೋಯ್ತು. ಆ್ಯಂಡ್ ನಾಳೆ ಅಗ್ರಿಮೆಂಟ್ ಹಾಕಿಸ್ಕೋಬೇಕು. ಸೊ ಪೇಪರ್ ಎಲ್ಲ ರೆಡಿ ಆಯಿತು ಇವತ್ತು. ನಾನು ಯಾವುದಕ್ಕೂ ನಾನು ಮಾಡ್ತಾ ಇಲ್ಲ, ಪಾಪ ರಮೇಶಮ್ಮನೇ ಎಲ್ಲ ಪೇಪರ್ ಡಾಕ್ಯುಮೆಂಟೇಷನ್ ಎಲ್ಲ ಅವರೇ ನೋಡ್ಕೊಳ್ತಾ ಇದ್ದಾರೆ, ಜೊತೆಗೆ ಡ್ಯಾಡಿ ಇವ್ರು ನೋಡ್ಕೊಳ್ತಾ ಇರೋದ್ರಿಂದ. ಆದ್ರೂ ನನಗೆಲ್ಲೋ ಪುಕ್ಕ ಎಷ್ಟಪ್ಪ ಹೆಂಗಪ್ಪ ಅರೇಂಜ್ ಮಾಡೋದು, ಅಷ್ಟು ಲಕ್ಷ ಅನ್ನೋ ಟೆನ್ಷನ್ಗೆ ನೈಟು ನನಗೆ ನಿದ್ದೆನೇ ಬಂದಿಲ್ಲ ಫ್ರೆಂಡ್ಸ್, ಲಿಟ್ರಲಿ. ಸೊ ಅವರು ಏನು ಪ್ರಾಪರ್ಟಿ ಸೇಲ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ 10 daysಲ್ಲಿ ಅಮೌಂಟ್ ರೆಡಿ ಮಾಡಬೇಕಂತೆ. ಸೊ ಹಾಗಾಗಿ ಏನು ಮಾಡೋದು ಅಂತ ಇದೊಂದು ಟೆನ್ಷನ್ ನನಗೆ. ರೂಪೇಶ್ ಏನಿದ್ರೆ ಅದಾಗುತ್ತೆ ಬಿಡು ಅಂದ್ಬಿಟ್ಟು ಆಫೀಸ್ಗೆ ಹೋಗ್ಬಿಟ್ರೆ ನಾವು ಏನು ಮಾಡೋದು ಯಪ್ಪ, ಹಂಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೆ 11 ಗಂಟೆವರೆಗೂ. 11 ಗಂಟೆ ಟೈಮಲ್ಲಿ ಸ್ವಾತಿ ಗೌಡ ಕಾಲ್ ಮಾಡಿದ್ರು. ಅವ್ರ ಜೊತೆ 1 hour ಮಾತಾಡಿಕೊಂಡು ಸ್ವಲ್ಪ ಅವ್ರ ಜೊತೆಲ್ಲ ಶೇರ್ ಮಾಡಿಕೊಂಡಾಗ ಅವ್ರ ಎಕ್ಸ್ಪೀರಿಯನ್ಸ್ನ ನನ್ನ ಜೊತೆ ಶೇರ್ ಮಾಡಿಕೊಂಡಾಗ ಒಂದು ಸ್ವಲ್ಪ ನಿರಾಳ ಅನ್ನಿಸ್ತು. ಅದಾದಮೇಲೆ ಹಂಗೆ ಫೋನ್ ನೋಡ್ಕೊಂಡು ಕೂತಿದ್ದೆ. ಅವ್ರ ವ್ಲಾಗ್ಸ್ ಎಲ್ಲ ನೋಡಿಕೊಂಡು, ಬೇರೆಯವ್ರು ನನ್ನ ರೆಗ್ಯುಲರಾಗಿ ಯಾರೆಲ್ಲ ಫಾಲೋ ಮಾಡ್ತೀನಿ ಅವ್ರದ್ದೆಲ್ಲ ವ್ಲಾಗ್ಸ್ ನೋಡ್ಕೊಂಡು, ಬಿಗ್ ಬಾಸ್ ನೋಡ್ಕೊಂಡು ಹಾಗೆ ಹೋಯ್ತು ಇವತ್ತು. ಹಿಂಗೆ ಇದ್ರೆ ಆಗಲ್ಲ ಅಂದ್ಬಿಟ್ಟು ಅವಾಗ ಹೋಗಿ 4 ಗಂಟೆಗೆ ಸ್ನಾನ ಮಾಡಿಕೊಂಡು ಯದುವೀರ್ನ ಕರ್ಕೊಬರೋಣ ಅಂತ ರೆಡಿ ಆದೆ. ಅವಾಗ ನಮ್ಮ ಅತ್ತೆ ಹೇಳಿದ್ರು ಇಲ್ಲ ಚಿಕ್ಕಮ್ಮ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀವಿ ಅಂತ. ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಹೋಗಿ ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಆಯಿತು. ಆ್ಯಂಡ್ ಈಗ ರೂಪೇಶ್ ಬರ್ತಾರೆ, ಸ್ವಲ್ಪ ಕೆಲಸ ಇದೆ. ಅಂದರೆ ನಂದು ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಅದೆಲ್ಲ ಫೋಟೋಸು ಎಲ್ಲ ಏನಂತಾರೆ ಪ್ರಿಂಟ್ಸ್ ತೆಗಿಬೇಕು. ಸೊ ಸೈಬರ್ ಹತ್ರ ಹೋಗಿ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ನಾಳೆ ಅಗ್ರಿಮೆಂಟು. ನಂಗೆ ನಿಜವಾಗೂ ಡಡ ಹಿಂಗಪ್ಪ ಅರೇಂಜ್ ಮಾಡೋದು, ಎಲ್ಲಿಂದಪ್ಪ ಅರೇಂಜ್ ಮಾಡೋದು ಅಂತ ಅನಿಸ್ತಾ ಇದೆ. ಒಂದು ಕಡೆ ಜ್ಯುವೆಲರಿ ಪ್ಲಡ್ಜ್ ಮಾಡೋದಾ ಅಥವಾ ಸೇಲ್ ಮಾಡಿಬಿಡೋದಾ ಏನೂ ಅರ್ಥ ಆಗ್ತಾಯಿಲ್ಲ ನನಗೆ. ಪ್ಲಡ್ಜ್ ಮಾಡಿದ್ರೆ ತಿಂಗಳಿಗೆ 25,000 to 30,000 ರೂಪಾಯಿ ಬಡ್ಡಿ ಕಟ್ಟಬೇಕಲ್ವಾ, ಅದೊಂದು ಯೋಚನೆ. ಅದ್ರ ಬದಲು ಸೇಲ್ ಮಾಡಿಬಿಟ್ಟು ಅದೇ 30,000 rupees ನಾವು ಗೋಲ್ಡ್ ಮೇಲೆ ಎವ್ರಿ ಮಂತ್ 30 ಕಟ್ಕೊಂಡು ಹೋದರೆ ಆಗತ್ತಲ್ವಾ ಅಂತಲೂ ಯೋಚನೆ. ಸೊ ಅದರಿಂದ ನಿಮ್ಗೆ ಇದು ವ್ಲಾಗ್ ಯಾವಾಗ ಬರುತ್ತೋ ಇಲ್ವೋ ಅಂತಲೂ ಗೊತ್ತಿಲ್ಲ, ಬಟ್ ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಸೊ ಈ ಥರ ಯೋಚನೆ ನಿಮಗೂ ಇದೇ ರೀತಿ ಅನಿಸುತ್ತಾ? ಬಟ್ ಏನು ಗೊತ್ತಾ ಫ್ರೆಂಡ್ಸ್, ಫಸ್ಟ್ ನಾವು ಸೈಟ್ ಪರ್ಚೇಸ್ ಮಾಡಿದಾಗ ನಮ್ಗೆ ಇಷ್ಟೊಂದು ಟೆನ್ಷನೇ ಇರಲಿಲ್ಲ. ಸ್ವಲ್ಪ ಸೇವಿಂಗ್ಸ್ ಇತ್ತು, ಅದ್ರ ಮೇಲೆ ಸ್ವಲ್ಪ ಗೋಲ್ಡ್ ಪ್ಲಡ್ಜ್ ಮಾಡಿದ್ವಿ, ತೊಗೊಂಡ್ಬಿಟ್ವಿ, ಹಾಗೆ ಹೋಯಿತು. ಬಟ್ ಇದು ಯಾಕೋ ದೊಡ್ಡ ಹ್ಯೂಜ್ ಅಮೌಂಟ್ ಇದು, ಯಾಕಂದರೆ ದೊಡ್ಡ ಪ್ರಾಪರ್ಟಿ. ಹಾಗಾಗಿ ಆಮೇಲೆ ಫಸ್ಟದ್ದು ಬಂದು ನಾವು ಇನ್ಸ್ಟಾಲ್ಮೆಂಟ್ ಥರದ್ರಲ್ಲಿ ಕಟ್ಟಿದ್ದು. 2 monthsಗೆ 5 lakhs 10 lakhs ಆ ರೀತಿ ಅರೇಂಜ್ ಮಾಡಿ ಕಟ್ಟಿದ್ರಿಂದ ನಮಗೆ ಕಷ್ಟ ಅನಿಸಿಲ್ಲ. ಬಟ್ ಇವಾಗ
10-15 ಡೇಸಲ್ಲಿ ಇಷ್ಟು ಹ್ಯೂಜ್ ಅಮೌಂಟ್ನ ಅಡ್ಜಸ್ಟ್ ಮಾಡಬೇಕು ಅಂದರೆ ಪುಕ್ಕ ಅಂತದೆ. ಅದರಲ್ಲೂ ನನಗೆ ಯಾರನ್ನೂ ಕೇಳೋಕ್ಕೆ ಇಷ್ಟ ಇಲ್ಲ. ನಮ್ಮ ಅತ್ತೆನೂ ಇವಾಗೂ ನಮ್ಮ ಅತ್ತೆನ ಕೇಳಿಲ್ಲ ನಾವು. ನಮ್ಮ ಅತ್ತೆನ ಏನು ಅರೇಂಜ್ ಮಾಡ್ಕೊಂಡ್ರೆ ಅರೇಂಜ್ ಆಯಿತಾ ಅಂತಂದರು. ನೀವೇನು ತಲೆ ಕೆಡ್ಸ್ಕೊಬೇಡಿ, ಅರೇಂಜ್ ಮಾಡ್ಕೊಳ್ತೀವಿ ಅಂತಲೇ ನಮ್ಮ ಅತ್ತೆಗೂ ಹೇಳಿದ್ದು. ನಮ್ಮ ಮಮ್ಮಿ ಡ್ಯಾಡಿನೂ ಹೇಳಿದ್ರು ಏನಾದರೂ ಬೇಕಂದರೆ ಅರೇಂಜ್ ಮಾಡಬೇಕು ಅಂದರೆ ಹೇಳಿ ನನಗೆ ಅಂತ. ಬಟ್ ನನಗೆ ಯಾರ ಹತ್ರನೂ ನನಗೆ ಕೇಳೋಕ್ಕೆ ಇಷ್ಟ ಇಲ್ಲ. ಪರವಾಗಿಲ್ಲ, ನಾನು ಜ್ಯುವೆಲರಿ ಪ್ಲಜ್ ಮಾಡ್ತೀನೋ ಸೇಲ್ ಮಾಡ್ತೀನೋ, ಬಟ್ ನನಗೆ ತುಂಬಾ ಸ್ವಾಭಿಮಾನ, ಅದೇನೋ ನನಗೆ ಗೊತ್ತಿಲ್ಲ, ಫಸ್ಟಿಂದನೂ ಅದು ಬಂದ್ಬಿಟ್ಟಿದೆ. ಹಾಗಾಗಿ ಸೊ ಪರವಾಗಿಲ್ಲ. ನನಗೆ ಜ್ಯುವೆಲರಿ ಯಾವತ್ತಿದ್ರೂ ನಾನು ಜ್ಯುವೆಲರಿ ಇಟ್ಕೋಬೇಕು ಅಂತ ನಾನು ಜ್ಯುವೆಲರಿ ಮೇಲೆ ಅಮೌಂಟ್ ಹಾಕಿಲ್ಲ. ಒಂದು ಲಿಕ್ವಿಡಿಟಿ ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನಾವು ಯಾವುದೇ ಇವಾಗ ಪ್ರಾಪರ್ಟಿ ಮೇಲೆ ಏನನ್ನ ಇನ್ವೆಸ್ಟ್ ಮಾಡಿದ್ದೀವಿ ಅಂದ್ಕೊಳ್ಳಿ, ನೆಕ್ಸ್ಟ್ ಸೇಲ್ ಮಾಡಬೇಕು, ಟಚ್ ಶೂಟ್ ಮಾಡಬಾರ್ದು ಹೇಳಿದ್ದೀನಿ. ಕೇಸ್ ಸೇಲ್ ಮಾಡಬೇಕು ಅಂದ್ರೂ ನಿಮ್ಮ ಮಿನಿಮಮ್ 1 ಮಂತ್ 1.5 ಮಂತ್ ಅಷ್ಟು ಟೈಮ್ ಬೇಕೇ ಬೇಕು ಆ ಪ್ರೊಸೀಜರ್ಸ್ಗೆಲ್ಲ. ಸೊ ಲಿಕ್ವಿಡಿಟಿ ಫಾರ್ಮ್ ಅಂತ ಅಂದರೆ ಟಕ್ ಅಂತ ಇವಾಗ ನಾನು ಮನ್ಸು ಮಾಡಿದ್ರೆ ನಾಳೆ ಬೆಳಗ್ಗೆನೇ ಅದನ್ನು ಪ್ಲಜ್ ಮಾಡಿ ಒಂದು ಸರ್ಟೇನ್ ಅಮೌಂಟ್ನ ನಾನು ತೊಗೊಳ್ಬೋದು. ಸೊ ಈ ಥರ ಲಿಕ್ವಿಡಿಟಿ ಫಾರ್ಮ್ಗೋಸ್ಕರನೇ ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದು. ಆಮೇಲೆ ಇನ್ನೊಂದು ವಿಷಯನ ಹೇಳಬೇಕು, ನಾವು ಒಂದು ಫಂಕ್ಷನ್ಗೆ ಹೋಗಿದ್ವಿ ಆಯಿತಾ. ಆ ಫಂಕ್ಷನಲ್ಲಿ ಯಾರೋ ಒಬ್ಬರು ಹಿಂಗೆ ಟ್ರಿಪ್ಸ್ ಬಗ್ಗೆ, ನೀವೆಲ್ಲೂ ಹೋಗಿಲ್ವಲ್ಲ, 7 ವರ್ಷ ಆಯ್ತಲ್ವ ನಿಮ್ಮ ಮದುವೆ ಆಗಿ ಅಂತ ಒಂಥರ ಮಾತಾಡೋದು. ನಂಗೆ ಬೇಜಾರಾಗೋಯ್ತು. ನಾನು ಅವ್ರಿಗೆ ಒಂದೇ ಆನ್ಸರ್ ಟಕ್ ಅಂತ ಆನ್ಸರ್ ಮಾಡಿದೆ. ಏನಂತ ಅಂದರೆ, ನಮ್ಗೆ ಯಾವುದೂ ಕೋಟಿಗಳು ಬಂದಿಲ್ಲ ಟ್ರಿಪ್ಪುಗಳು ಹೊಡಿಯೋಕ್ಕೆ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು, ನಾವು ಕಷ್ಟಪಟ್ಟು ಸೇವ್ ಮಾಡಬೇಕು, ನಾವು ಎಂಜಾಯ್ ಮಾಡಬೇಕು. ಸೊ ಹಂಗೆಲ್ಲ ನಾವು ಎಂಜಾಯ್ ಮಾಡ್ಬೋದು, ಎಂಜಾಯ್ ಮಾಡ್ದಿರಾ ಅಂತಲ್ಲ. ನಾವು ಮನ್ಸು ಮಾಡಿದ್ರೆ 5 ಲಕ್ಷ ಅಲ್ಲ 6 ಲಕ್ಷ ನಾವು ಖರ್ಚು ಮಾಡಿ ಹೋಗಿ ಟ್ರಿಪ್ ಹೋಗಿ ಬರ್ಬೋದು. ಬಟ್ ಆ ಒಂದೊಂದು ರೂಪಾಯಿನೂ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರಿಂದ ಸುಮ್ಮನೆ ಒಂದು 15 ದಿವಸದ ಖುಷಿಗೆ ಅಥವಾ ಒಂದು ವಾರದ ಖುಷಿಗೆ ಅಷ್ಟು ಅಮೌಂಟ್ನ ನಾನು ಸ್ಪೆಂಡ್ ಮಾಡ್ತೀನಿ ಅಂದರೆ ನನ್ನ ಮನಸ್ಸು ಒಪ್ಪೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ಅಷ್ಟು ಕಷ್ಟಪಟ್ಟು ನಾವು ಕೆಲಸ ಮಾಡಿರ್ತೀವಿ. ಆದ್ದರಿಂದ ನನಗೆ ಅದು ಆ್ಯಕ್ಚುಲಿ ಲಾಸ್ಟ್ 3 ಮಂತ್ಸ್ ಬ್ಯಾಕ್ ಮಾಲ್ದೀವ್ಸ್ಗೆ ಬಂದುಬಿಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಆಯಿತು. ಅದಷ್ಟೊತ್ತಲ್ಲಿ ರೂಪೇಶ್ ಸ್ವಲ್ಪ ಹುಷಾರಿಲ್ದಿದ್ದಂಗೆ ಆಯಿತು. ಅವಾಗೆ ನನಗೆ ಅನ್ನಿಸ್ತು ಆಗಿದ್ದೆಲ್ಲ ಒಳ್ಳೇದಕ್ಕೆ. ಇವಾಗ ನೋಡಿ ಸುಮ್ಮನೆ ಹೋಗಿ ಬಂದಿದ್ರೆ ಅದೊಂದು ಮೆಮೊರಿ ಇರ್ಬೋದಿತ್ತು. ಬಟ್ ಇವಾಗ ನಮ್ಮ ಏಜಲ್ಲಿ ದುಡಿತಾ ಇದ್ದೀವಿ ಅಂದಾಗ ಅಷ್ಟೇ ಸೇವ್ ಮಾಡಬೇಕು. ನೆಕ್ಸ್ಟು ಫ್ಯೂಚರಲ್ಲೂ ನಾವು ಟ್ರಿಪ್ ಅನ್ನೋದನ್ನು ಹೋಗ್ಬೋದು, ಸುತ್ತಾಡ್ಬೋದು, ಸೋ ಕಾಲ್ಡ್ ಹನಿಮೂನ್ಗೆ ಹೋಗ್ಬೋದು, ಆವಾಗೂ ಬೇಬಿ ಮೂನ್ ಹೋಗ್ಬೋದು, ಎಲ್ಲ ಮೂನು ಹೋಗ್ಬೋದು. ಬಟ್ ದುಡ್ಡು ಇರಬೇಕಲ್ವ. ಅದೇ ಟೈಮಲ್ಲಿ ನಾವು ಇಷ್ಟು ದುಡಿಯೋಷ್ಟು ಕೆಪಾಸಿಟಿ ನಮಗೆ ಅವಾಗಿರಲ್ಲ. ಸೊ ಯಾವಾಗ ನಮ್ಗೆ ಆಗುತ್ತೋ ಅವಾಗ ನಾವು ಸೇವ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇದು ನಾನು ಲೈಫಲ್ಲಿ ಕಲ್ತಿರೋ ಅಂಥ ಒಂದು ಲೆಸನ್. ಯಾವಾಗ ನಮ್ಮ ಹತ್ರ ಏಜ್ ಇರುತ್ತೆ, ಯಾವಾಗ ನಾವು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದೀವೋ ಅಷ್ಟು ಸಂಪಾದನೆನೂ ನಾವು ಎತ್ತಿಡಬೇಕು. ಸ್ವಲ್ಪ ಎಂಜಾಯ್ ಮಾಡಿ, ಇಲ್ಲ ಅಂತ ಹೇಳಿಲ್ಲ, ದುಡ್ದಿದ್ದೀನೆಲ್ಲ. ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಒಂದು 5-6 ಲಕ್ಷ ಒಂದು ವರ್ಷ ಎಲ್ಲ ಸೇವ್ ಮಾಡಿಟ್ಟಿರೋದು ಎತ್ಕೊಂಡೋಗಿ ಅಲ್ಲಿ ಹಾಕಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಫ್ಯೂಚರಲ್ಲಿ ಮೇ ಬಿ ಹೋಗ್ತೀವಿ, ನಾವು ಸೆಟಲ್ ಆಗಬೇಕು ಫಸ್ಟು. ನೋಡಿ ನಾವು ಇಬ್ಬರು ಸ್ವಂತ ದುಡ್ದು ಕಾರ್ ತೊಗೊಂಡಿದ್ದು ಅಥವಾ ಬೈಕ್ ತೊಗೊಂಡಿದ್ದು, ಮನೇಲಿ ಒಂದು ರೆಫ್ರಿಜರೇಟರ್ ಅಥವಾ TV ಸೋಕಾಳ್ ಎಲ್ಲನೂ, ಕ್ಯಾಮರಾ, ಆಮೇಲೆ ನಮ್ಮ ಡೆಲಿವರಿ ಆಗಿರ್ಬೋದು. ನಾನು ನಮ್ಮ ತವ್ರ ಮನೆಯಿಂದ ₹1 ತೊಗೊಂಡಿಲ್ಲ, ನಮ್ಮ ಹಸ್ಬೆಂಡ್ ಅವ್ರ ಮನೆ ಕಡೆಯಿಂದನೂ ನಾವು ₹1 ತೊಗೊಂಡಿಲ್ಲ. ನಾವಿಬ್ಬರು ದುಡ್ದು ನಾವಿಬ್ಬರು ಶೇರ್ ಮಾಡ್ಕೊಂಡು ಏನೇ ಮಾಡೋದು ನಾವಿಬ್ಬರು ಶೇರ್ ಮಾಡಿಕೊಂಡು ಜೀವನನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ ಯಾರ ಹತ್ರನೂ ₹1 ಇಸ್ಕೊಂಡಿಲ್ಲ. ಇನ್ನು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿದ್ದೀವಿ ಬಿಟ್ಟು ನಾವು ಯಾರ ಹತ್ರನೂ ಇಸ್ಕೊಂಡಿಲ್ಲ. ಆ ರೀತಿ ಬಂದಿರೋರು ನಾವು. ಸೊ ನಮ್ಗೆ ಸ್ವಂತ ಒಂದು ಜಾಗ, ಸ್ವಂತ ಒಂದು ಮನೆ, ಮಗುಗೊಂದು ಒಳ್ಳೆ ಎಜುಕೇಷನು, ಇಷ್ಟು ಆದರೆ ನೆಕ್ಸ್ಟ್ ಆಮೇಲೆ ನಾವು ಎಂಜಾಯ್ ಮಾಡ್ಬೋದು. ಇದು ನಮ್ಮ ಲೈಫ್ ಪ್ಲ್ಯಾನ್ಸ್. ಅದರಲ್ಲಿ ಬಿಟ್ಬಿಟ್ಟು ಕೆಲವೊಬ್ರು ಬಂದ್ಬಿಟ್ಟು ನೀವು ಹೋಗಿಲ್ವಾ ಅಂದರೆ ನೀವು ಕೊಟ್ಟಿಲ್ಲ ನಮಗೆ, ಕೊಟ್ಟರು ನಾವು ಈಸ್ಕೊಳಲ್ಲ, ನಾವು ಹಂಗೆ ಸುತ್ತಾಡಲ್ಲ. ಇದು ಕೆಲವೊಬ್ಬರಿಗೆ. ಆಮೇಲೆ ನಾನು ಕೆಲವೊಬ್ರು ಏನು ಅನ್ಕೋತಾರೆ, ಇದು ನಮಗೆ ಹೇಳ್ತಾ ಇದ್ದಾರೇನೋ ಅಂತ ಹೇಳ್ಕೊಂಡು ರಿಲೇಟ್ ಆಗ್ತಾರೆ. ದಯವಿಟ್ಟು ಹಂಗೆ ರಿಲೇಟ್ ಆಗಬೇಡಿ. ನಾನು ಹೇಳಿದ್ರಲ್ಲ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಬಿಟ್ಟರೆ ಹೌದು, ನಾವು ಟ್ರಿಪ್ ಹೋಗಿಲ್ಲ ಯಾಕೆಂದರೆ ನಾವು ಅಮೌಂಟ್ ಸೇವ್ ಮಾಡಬೇಕು, ನಾವು ಸ್ವಂತ ಜಾಗ ತೊಗೊಂಡು ನಮ್ಮ ಸ್ವಂತ ದುಡ್ಡದಿಂದ ಮನೆ ಕಟ್ಟಬೇಕು, ಆ ಥರ ಆಸೆ ಇದೆ. ಸೊ ನಮಗೂ ಯಾವುದಾದ್ರೂ ಪಿತಾರ್ಜಿತ ಒಂದಷ್ಟು ಬಂದಿದ್ದಿದ್ರೆ ನಾವು ದೊಡ್ಡ ಪಾಶ್ ಕಾರುಗಳಲ್ಲಿ ಲೈಫ್ ಬಿಂದಾಸ್ ಜಾಲಿ ಟ್ರಿಪ್ಸು ಅದೆಲ್ಲ ಹೋಗ್ಬಿಟ್ಟು ಬರ್ತಾಯಿದ್ವಿ. ಓಕೆನಾ? ನಮ್ಗೆ ಹಂಗೆ ಬಂದಿಲ್ಲ. ನಾವು ಸ್ವಂತ ಅರ್ಜಿತ ದುಡ್ದು ನಾವು ಮಾಡ್ಕೊಳ್ತಾ ಇದ್ದೀವಿ. ಇದು ಉಳ್ಕೊಳ್ಳೋರ್ಗೆ ಉರಿಸ್ಬೋದು, ಬಟ್ ಐ ಡೋಂಟ್ ಕೇರ್. ದಿಸ್ ಈಸ್ ಮೈ ಲೈಫ್, ದಿಸ್ ಈಸ್ ಮೈ ಸ್ಟೈಲ್ ಆ್ಯಂಡ್ ದಿಸ್ ಈಸ್ ಹೌ ವಿ ಆರ್ ಲಿವಿಂಗ್. ಅಷ್ಟೇ. ಅರ್ಥ ಆಯ್ತಾ? ಇದನ್ನು ಹೇಳಬೇಕು ಅಂದ್ಕೊಂಡೆ. ನೀವು ಅಷ್ಟೇ ಲೈಫಲ್ಲಿ ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ ಫ್ರೆಂಡ್ಸ್. ಲಿಟ್ರಲಿ ಅವ್ರ ಹತ್ರ ದುಡ್ಡಿರ್ಬೋದು. ಫಾರ್ ಎಕ್ಸಾಂಪಲ್ ನಾನು ನೋಡಿದ್ದೀನಿ, ಕೋಟಿಗಟ್ಟಲೆ ಇದೆ. ಎಕ್ಸಾಂಪಲ್ ನಮ್ಗೆ ಹೇಳೋದು ಬೇಡ, ಇವಾಗ ನಮ್ಮ MDನೇ ತೊಗೊಳ್ಳಿಪ್ಪ, ಕೋಟಿ ಆದ್ರೂ ಒಂದು ಹತ್ರ ಬಂದರೆ ಊಟ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬಿಕಾಸ್ ಅವ್ರಿಗೆ ಅಷ್ಟು ಹೆಲ್ತ್ ಇಶ್ಯೂಸ್ ಇದೆ. ಆ ರೀತಿ ಜೀವನದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲೂ ಒಂದಲ್ಲ ಒಂದು ರೀತಿ ಪ್ರಾಬ್ಲಮ್ಸ್, ಇಶ್ಯೂಸ್ ಎಲ್ಲನೂ ಇರುತ್ತೆ.
ಎಲ್ಲರ ಲೈಫ್ ಸ್ಟೈಲ್ ಅವ್ರ ಥರನೇ ಲೈಫ್ ಸ್ಟೈಲ್ ನಮಗೂ ಬೇಕು ಅಂದರೆ ಸಿಗೋದಿಲ್ಲ. ಇವಾಗ ನನ್ನ ಥರನೇ ಲೈಫ್ ಸ್ಟೈಲ್ ನಿಮಗೆ ಬೇಕು ಅಂದರೂ ಸಿಗೋದಿಲ್ಲ. ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಕಷ್ಟ, ನಿಮ್ಮ ಬಾಧೆ ನಿಮಗೆ ಬೇರೆ ಥರ ಇರುತ್ತೆ. ನನ್ನ ಲೈಫ್ ಸ್ಟೈಲ್, ನನಗೆ ಇದು ನನ್ನ ಬಾಧೆನೇ ಬೇರೆ ಇರುತ್ತೆ. ಆ ರೀತಿ ಒಬ್ರಿಗೊಬ್ರು ಕಂಪೇರ್ ಮಾಡ್ಕೋಬೇಡಿ. ಅದೇನು ಖುಷಿ ಜನಗಳಿಗೆ ಒಬ್ಬರನ್ನ ಹೀಯಾಳಿಸಿ ಮಾತಾಡೋದ್ರಿಂದ ಅದೇನು ಖುಷಿ ಪಡ್ತಾರೆ ನನಗೆ ಗೊತ್ತಿಲ್ಲ. ಇದೊಂದನ್ನು ಹೇಳಬೇಕು ಅಂದ್ಕೊಂಡೆ. ನಾನು ಸ್ವಾತಿ ಇದ್ರ ಬಗ್ಗೆನೂ ಇವತ್ತು ಡಿಸ್ಕಷನ್ ಮಾಡಿದ್ವಿ. ಬಟ್ ಅಷ್ಟೇ. ಆಮೇಲೆ ಎಷ್ಟೊಂದು ಜನ ಕೇಳ್ತಾಯಿದ್ರಿ, ಯಾಕೆ ನೀವು ಸ್ವಾತಿ ಜೊತೆ ಮಾತಾಡ್ತಾ ಇಲ್ವಾ, ಅಥವಾ ಸುಪ್ರಿಯಾ ಅವ್ರ ಗುರುಪ್ರವೇಶಕ್ಕೆ ಯಾಕೆ ಹೋಗಿಲ್ಲ, ಅದೆಲ್ಲ ಕೇಳ್ತಾಯಿದ್ರಿ. ಸೊ ಮಾತಾಡ್ತೀವಿ, ಒಬ್ರಿಗೊಬ್ರು ಮೀಟ್ ಆಗೋ ಅಂಥ ಸಿಚುಯೇಷನ್ಸ್ ಕ್ರಿಯೇಟ್ ಆಗ್ತಾ ಇಲ್ಲ. ಆ್ಯಂಡ್ ಕ್ರಿಯೇಟ್ ಆದರೂ ಕೂಡ ಆ ಟೈಮ್ಗೆ ನಾನು ಹೋಗೋಕ್ಕಾಗಿಲ್ಲ. ನನಗೂ ಸ್ವಲ್ಪ ಬ್ಯುಸಿ ವರ್ಕ್. ಇವಾಗ ಲಾಸ್ಟ್ ಮೇಘನಾ ಸೀಮಂತ ಆಯಿತು, ಅವತ್ತೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಲ್ಯಾಂಡ್ ಲಾರ್ಡ್ ಬಂದಿದ್ರು, ಅವ್ರ ಜೊತೆ ಮಾತಾಡೋದಿತ್ತು. ಹಾಗಾಗಿ ನಾನು ಅಲ್ಲಿ ಹೋಗ್ಬಿಟ್ಟೆ, ಇದಕ್ಕೆ ಹೋಗೋಕ್ಕಾಗಲಿಲ್ಲ. ಸುಪ್ರಿಯಾ ಅವರು ಕರೆದಿದ್ರು, ಆವಾಗ ನನ್ನ ಕಸಿನ್ ಮದುವೆ ಇತ್ತು. ಸೊ ನಾನು ಇಲ್ಲಿ ಹೋಗಬೇಕಿತ್ತು. ಈ ರೀತಿ ಕ್ಲಾಶಸ್ ಆಗಿ ಮೀಟ್ ಆಗ್ತಿರಲಿಲ್ಲ. ಖಂಡಿತ ಮೀಟಪ್ ಆಗ್ತೀವಿ, ಎಲ್ಲರೂ ಅವ್ರವ್ರ ಲೈಫಲ್ಲಿ ಎಲ್ಲರೂ ಅವ್ರವ್ರು ಬ್ಯುಸಿ ಆಗಿದ್ದಾರೆ ಫ್ರೆಂಡ್ಸ್. ಅವ್ರಿಗೂ ಕಮಿಟ್ಮೆಂಟ್ಸ್ ಎಲ್ಲನೂ ಇರುತ್ತೆ. ಸೊ ಯಾಕೆ ಅವ್ರು ಮೀಟ್ ಆಗಿಲ್ಲ, ಯಾಕೆ ನನ್ನನ್ನು ಮೀಟ್ ಆಗಿದ್ದು, ನಾನು ಮಾತಾಡ್ಸಿಲ್ಲ, ಆ ಥರ ಎಲ್ಲ ಅಂದ್ಕೊಳ್ಬಾರ್ದು. ನಾವು ಎಷ್ಟು ಬ್ಯುಸಿಯಾಗಿರ್ತೀವೋ, ನಾವು ಹೆಂಗಿರ್ತೀವೋ ಅವರು ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಇರ್ತಾರೆ, ಅರ್ಥ ಮಾಡ್ಕೊಳ್ಬೇಕಷ್ಟೆ. ಆ್ಯಂಡ್ ಬನ್ನಿ, ಮೇ ಬಿ ನಾಳೆ ಬ್ಲಾಗ್ಸು ಕೂಡ ಇದರಲ್ಲಿ ಅಟ್ಯಾಚ್ ಮಾಡ್ತೀನಿ ಅನಿಸುತ್ತೆ. ಹೋಗೋಕ್ಕೂ ಮುಂಚೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾಳೆ ಪೂಜೆ ಮಾಡಿಸ್ಕೊಂಡು, ಆ್ಯಕ್ಚುಲಿ ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂದ್ಕೊಂಡ್ವಿ. ನಿನ್ನೆ ತಾನೇ ಅಮಾವಾಸ್ಯೆ ಆಯಿತು, ಇವತ್ತು ಹೋಗೋಣ ಅಂದ್ಕೊಂಡೆ. ರೂಪೇಶ್ಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್, ಮತ್ತು ಅವರ CEO ಎಲ್ಲ ಬಂದಿದ್ದಾರೆ ಅಬ್ರಾಡ್ಸಿಂದ. ಸೊ ಅವ್ರು ಹೋಗೋವರೆಗೂ, ರಿಟರ್ನ್ ಹೋಗೋವರೆಗೂ ಇವ್ರು ಲೀವ್ ಹಾಕೋಕ್ಕಾಗೋದಿಲ್ಲ. ಹಾಗಾಗಿ ಪೋಸ್ಟ್ಪೋನ್ ಆಯಿತು. ಸೊ ರಿಜಿಸ್ಟರ್ ಎಲ್ಲ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಸೊ ಪ್ರೊಸೀಜರ್ ಏನಪ್ಪ ಅಂದರೆ ನೋಡಿ, ಲಾಸ್ಟ್ ಸಂಡೇ ನಮ್ಮದು ಮಾತುಕತೆ ಆಗಿದ್ದು. ಸ್ಯಾಟರ್ಡೆ ನಾವು ನೋಡಿದ್ವಿ ಸೈಟು, ಸಂಡೇ ಮಾತುಕತೆ ಆಗಿ ರೇಟ್ ಎಲ್ಲ ಡೀಲ್ ಆಯಿತು. ಸೊ ಇವತ್ತು ಫ್ರೈಡೇ, ನಿನ್ನೆವರೆಗೂ ವೆರಿಫಿಕೇಷನ್ ಆಗಿ ಎಲ್ಲ ಕರೆಕ್ಟ್ ಇದೆ ಅಂತ ಬಂತು. ಸೊ ಇವತ್ತು ಡಾಕ್ಯುಮೆಂಟೇಷನ್ ಅಂದರೆ ಅಗ್ರಿಮೆಂಟ್ ರೆಡಿ ಮಾಡಿಸಿದ್ದೀವಿ. ಫಸ್ಟು ಅಗ್ರಿಮೆಂಟ್ ರೆಡಿ ಮಾಡಿಸ್ಕೋಬೇಕು. ನಿಮ್ಮ ಮಾತುಕತೆ ಎಲ್ಲ ಆದಮೇಲೆ ಎಷ್ಟಕ್ಕೆ ಮಾತಾಡಿದ್ದೀರಾ, ಎಷ್ಟು ಸೈಟ್ ಸೈಜ್ ಇದೆ, ಯಾವ ಫೇಸಿಂಗು, ಆಮೇಲೆ ಏನೆಲ್ಲ ಅವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಇಲ್ವಾ ನಾವು ಮಾಡಿಸ್ಕೊಳ್ಬೇಕಾ ಎಕ್ಸ್ಟ್ರಾ ಅನ್ನೋದನ್ನೆಲ್ಲ ಅಗ್ರಿಮೆಂಟಲ್ಲಿ ಹಾಕಿಸ್ಕೋಬೇಕು. ಅಗ್ರಿಮೆಂಟ್ ಮ್ಯೂಚುವಲ್ ಆಗಿ ಕೂತ್ಕೊಂಡು ಸೈನ್ ಮಾಡಿ ಒಂದಷ್ಟು ಅಮೌಂಟು ಕೊಟ್ಟಿರ್ತೀವಿ. ಸ್ಟಾರ್ಟಿಂಗ್ ನೋಡಿದಾಗೂ ಅವ್ರು ನಮ್ಗೆ ಡಾಕ್ಯುಮೆಂಟ್ ಕೊಡುವಾಗ ಒಂದು ಚಿಕ್ಕ ಅಮೌಂಟ್ ಡಾಕ್ಯುಮೆಂಟೇಷನ್ ಅನ್ನೋದನ್ನ ಇಸ್ಕೊಂಡಿರ್ತೀವಿ. ಇವಾಗ ಅಗ್ರಿಮೆಂಟ್ ಹಾಕೊಳ್ಳೋವಾಗ ಒಬ್ಬೊಬ್ಬರು ಕ್ಲೈಂಟ್ ಒಂದೊಂದು ಥರ ಕೇಳ್ತಾರೆ. ಲ್ಯಾಂಡ್ ಒಂದೊಂದು ಥರ ಕೇಳ್ತಾರೆ. ಒಬ್ಬ 5 ಲಕ್ಷ ಕೇಳ್ಬೋದು, ಒಬ್ಬರು 10 ಲಕ್ಷ ಕೇಳ್ಬೋದು. ಆ ರೀತಿ ನಮ್ಮ ಲ್ಯಾಂಡ್ ಲಾರ್ಡ್ ಏನಂದರೆ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ಒಂದೇ ಸಲ ಕ್ಲಿಯರ್ ಮಾಡಿ ಅಂತ ಹೇಳಿದ್ರು. ಸೊ ಅದು ಲಕ್ಕಿ ನನಗೆ. ನಮ್ಮ ಮಾವನು ಅದೇ ಹೇಳ್ತಾರೆ, ಯಾರಿಗೆ ಈ ಥರ ಸಿಗುತ್ತೆ, ಫುಲ್ಲು ಅರೇಂಜ್ ಮಾಡಿ, ಅರ್ಧ ಅರೇಂಜ್ ಮಾಡಿ ಅಂದರೆ ಏನು ಮಾಡ್ತಿದ್ರಿ, ಹೋಗ್ಲಿ ಬಿಡಿ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ. ಸೊ ಅದಕ್ಕೆ ನಾವು ಒಂದು ಸರ್ಟೆನ್ 1-2 ಲ್ಯಾಕ್ಸ್ ಅಷ್ಟು ನಾಳೆ ಪೇ ಮಾಡಿ, ನಾಳೆ ಅಗ್ರಿಮೆಂಟ್ ಸೈನ್ ಮಾಡಿಕೊಂಡು, ಅದಾದಮೇಲೆ ಇನ್ನು ನೆಕ್ಸ್ಟ್ ಪ್ರೊಸೀಜರ್ ರಿಜಿಸ್ಟ್ರೇಷನ್ಗೆ ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡು, ಟೈಮ್ ಫಿಕ್ಸ್ ಮಾಡ್ಕೊಂಡು ನಾವು ಅಮೌಂಟ್ ರೆಡಿ ಮಾಡ್ಕೊಬೇಕು. ಅಷ್ಟು ಅಮೌಂಟ್ ಯಪ್ಪಾ. ಬಟ್ ಕ್ರಾಸ್ ಫಿಂಗರ್, ನಿಮ್ಮೆಲ್ಲರ ಬ್ಲೆಸ್ಸಿಂಗಿಂದ ನನಗೆ ಎಲ್ಲ ಅರೇಂಜ್ ಆಗಲಿ, ಯಾವುದೇ ವಿಘ್ನಗಳಿಲ್ದಿದ್ದಂಗೆ ಆಗಲಿ. ಆದಮೇಲೆ ನಾನು ಈ ವಿಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ. ಮುಂಚೆನೇ ಶೇರ್ ಮಾಡ್ಬೋದು. ಬಟ್ ಸೊ ಎಷ್ಟು ಜನ ನಮ್ಮನ್ನ ಇಷ್ಟಪಡೋರು ಇರ್ತಾರೆ, ಅಷ್ಟೇ ಜನ ಇಷ್ಟಪಡ್ದಿರೋರು ಇರ್ತಾರೆ. ಒಬ್ಬೊಬ್ರು ಕಣ್ಣು ಹಂಗಿರುತ್ತೆ, ಅಕಸ್ಮಾತ್ ಬ್ಯಾಡ್ ಇವಿಲ್ಲ ಬಿದ್ದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಯಾರೂ ಶೇರ್ ಮಾಡೋದಿಲ್ಲ. ಅದೇ ರೀತಿ ನಾನು ಅಷ್ಟೇ. ಸೊ ಹಾಗಾಗಿ ಇದೆಲ್ಲ ಆದಮೇಲೆ, ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ನಾನು ನಿಮಗೆ ಕರ್ಕೊಂಡೋಗಿ ಎಷ್ಟು ಸೈಟು, ಏನಾಯಿತು, ಎಷ್ಟು ಅಮೌಂಟ್ ಆಯಿತು, ಏನು ಅಂತೆಲ್ಲ ಅದರಲ್ಲಿ ಹೇಳ್ತೀನಿ. ಸೊ ತುಂಬ ಮಾತಾಡ್ಬಿಟ್ಟೆ ಇವತ್ತು. ಹಾಗಾಗಿ ಈ ಒಂದು ಚಿಕ್ಕ ವಿಷಯ ಹೇಳಬೇಕಿತ್ತು ಅಷ್ಟೇ. ನನಗದು ತುಂಬ ಹರ್ಟ್ ಆಯ್ತು ಅವತ್ತು. ನಾನು ರೂಪೇಶ್ ಹತ್ರ ಯಾಕೆ ಅವ್ರು ಹಿಂಗೆ ಹೇಳಿದ್ರು, ನನಗೆ ತುಂಬ ಬೇಜಾರಾಯಿತು. ನಾನು ಬೇರೆ ಹಿಂಗೆ ಹೇಳ್ಬಿಟ್ಟೆ, ಅವ್ರಿಗೆ ಬೇಜಾರಾಯ್ತು ಅಂತ ರೂಪೇಶ್ ಪದೇ ಪದೇ ಕೇಳ್ತಾ ಇದ್ರೆ, ಬಿಟ್ಟಾಕೋದನ್ನೆಲ್ಲ ತಲೆ ಕೆಡ್ಸ್ಕೊಬೇಡ ಅಂತ. ಈ ಗಂಡ್ಮಕ್ಳೇ ಹಂಗೇನಾ, ನಿಮ್ಮ ಮನೆಗಳಲ್ಲೂ ಹಿಂಗೇನಾ ಗಂಡ್ಮಕ್ಳು? ಏನು ಇವಾಗ ನಾಳೆ ಹೆಂಗೆ ಅಮೌಂಟ್ ಅರೇಂಜ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ, ಯಾಕೆ ಅಷ್ಟು ತಲೆ ಕೆಡ್ಸ್ಕೊತೀಯ, ಆಗೋದಾಗುತ್ತೆ ಬಿಟ್ಟಾಕು ಅಂತಾರೆ. ಯಾರೇನ ಮಾತಾಡೋದು ನೋಡಿ ಹಿಂಗೆ ಮಾತಾಡಿದ್ದಾರೆ, ಯಾಕೆ ತಲೆ ಕೆಡ್ಸ್ಕೊತೀಯ, ಬಿಟ್ಟಾಕು. ಇದೇನೇನಾ ನಿಮ್ಮ ಮನೇಲೂ ಹಿಂಗೆ ಆಗುತ್ತಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ರೂಪೇಶೇ ಹಿಂಗ ಅಂತ ನನಗೂ ಗೊತ್ತಿಲ್ಲ. ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದೆ ಅಷ್ಟೇ ಫ್ರೆಂಡ್ಸ್. ಇನ್ನು ಬನ್ನಿ ಹೋಗಿ ಅದು ಜೆರಾಕ್ಸ್ದು ಅದೆಲ್ಲ ನೋಡ್ಕೊಂಡು ಬರೋಣ. ಥ್ಯಾಂಕ್ ಯು ಫ್ರೆಂಡ್ಸ್.